ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನ್ಯೂ ಇಯರ್ ನೈಟಲ್ಲಿ ಮಾಡಿದಂಥದ್ದು. ಕೇಕ್ ಕಟ್ ಮಾಡೋದು ಇದೆಲ್ಲ ಕ್ಲಿಪ್ಪಿಂಗ್ಸ್ ಮಿಕ್ಸ್ ಆಗಿದೆ, ಜಸ್ಟ್ ಕೇಕ್ ಮಾತ್ರ ಇದೆ ಅಲ್ಲಿ. ಆಚೆ ಕಡೆನೂ ಕೂಡ ಸೆಲೆಬ್ರೇಷನ್ ನಮ್ಮ ಏರಿಯಾದಲ್ಲಿ ಮಾಡ್ತಾ ಇರೋದ್ರಿಂದ ಆ ಕಡೆ ಸ್ವಲ್ಪ ಕಾನ್ಸಂಟ್ರೇಷನ್ ಇತ್ತು. ಸೊ ಮನೇಲಿ ಹಾಗೆ ಕಟ್ ಮಾಡಿ ಎಲ್ಲ ಅಲ್ಲಿ ನೋಡೋದಕ್ಕೆ ಅಂತ ಹೋದ್ವಿ. ಸೊ ಇದು ಬೆಳಗ್ಗೆ ಎದ್ದು ನನ್ನ ಮಾಮೂಲಿ ರೊಟೀನ್ ಸ್ಟಾರ್ಟ್ ಆಗಿದೆ. ನ್ಯೂ ಇಯರ್ ಇರಲಿ, ಹಬ್ಬ ಇರಲಿ, ಏನೇ ಇದ್ರೂ ನಮ್ಮ ಕೆಲಸಗಳು ನಮಗೆ ಇರುತ್ತಲ್ವ, ಅದೇ ರೀತಿ ಇಲ್ಲಿ ನಾನು ಮಾರ್ನಿಂಗ್ ಎದ್ದು ಸ್ವಲ್ಪ ಬಿಸಿ ನೀರನ್ನ ಕುಡಿತಾ ಇದ್ದೀನಿ. ಅಂದರೆ ನಾವು ಈ ಕಾಫಿ ಕುಡಿತೀವಲ್ವ, ಆ ರೀತಿ ಸಿಪ್ ಬೈ ಸಿಪ್ ನಿಧಾನಕ್ಕೆ ನೀರನ್ನ ಕುಡಿಬೇಕು ಬೆಳಗ್ಗೆ ಹೊತ್ತು ಎದ್ದಿದ ತಕ್ಷಣ. ಸೊ ನಾನು ಕೂಡ ಬಿಸಿ ನೀರನ್ನ ಕುಡಿತಾ ಇದ್ದೀನಿ. ಹಾಗೆ ನಿಂತ್ಕೊಂಡು ನೀರನ್ನ ಕುಡಿಬಾರ್ದು, ಕುತ್ಕೊಂಡೇ ನೀರನ್ನ ಕುಡಿಬೇಕು ಅಂತ ಹೇಳ್ತಾರೆ. ಮೂಳೆ ಸವಿಯುತ್ತೆ ಅಂತ ಹೇಳ್ತಾರೆ ನಿಂತ್ಕೊಂಡು ನೀರು ಕುಡಿದ್ರೆ. ಅದಕ್ಕೋಸ್ಕರ ಕುತ್ಕೊಂಡೇ ನೀರು ಕುಡಿಬೇಕು. ಹಾಗೆ ನಾನು ನೀರೆಲ್ಲ ಕುಡಿದು ವಾಕ್ ಹೋಗಿ ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. 6:30 ಇವತ್ತು. 6:30ಇಂದ ಒಂದು 7:15 ತನಕ ವಾಕ್ ಮಾಡ್ಕೊಂಡು ವಾಪಸ್ ಬಂದೆ. ಹಾಗೆ ಪೂಜೆ ಸ್ನಾನ ಎಲ್ಲ ಆದ ನಂತರ ಮನೆಯಲ್ಲಿ ಪೂಜೆ ಕೂಡ ಮಾಡಿದ್ವಿ. ಇವತ್ತು ಹೊಸ ವರ್ಷ, ಇದು ವರ್ಷ ಆರಂಭ ಆಗಿರೋದ್ರಿಂದ ಮನೇಲಿ ಸ್ವೀಟ್ ಅಂತ ಹೇಳಿ ಜಾಮೂನೆಲ್ಲ ಮಾಡಿ ಅದನ್ನೇ ನೈವೇದ್ಯಕ್ಕಿಟ್ಟು ಪೂಜೆ ಕೂಡ ಮಾಡಿದ್ವಿ. ಹಾಗೆ ನಾನು ಇವತ್ತಿಂದ ಅಂದರೆ ಹೊಸ ವರ್ಷ 1ನೇ ತಾರೀಕು ಜನವರಿಯಿಂದ ಭಗವದ್ಗೀತೆನ ಓದೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ. ನಾನು ನೆನ್ನೆ ಲಾಗಲ್ಲೇ ಹೇಳಿದ್ದೆ, ನೆನ್ನೆ ಮಾಡುವಾಗಲೇ ಹೇಳಿದ್ದೆ ನಾನು. ಸೊ ಅದಕ್ಕೋಸ್ಕರ ಇವತ್ತು ಅದರ ಪ್ರಾರಂಭ ಕೂಡ ಮಾಡ್ತಾ ಇದ್ದೀನಿ. ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಹಿಂದಿನವರು ಪಾಲಿಸ್ಕೊಂಡು ಬಂದಿರೋದನ್ನ ಮುಂದುವರಿಸ್ಬೇಕು ಅನ್ನೋದು ನನಗೆ ಇಷ್ಟ ಆಯಿತು. ಯಾಕೋ ಗೊತ್ತಿಲ್ಲ, ತುಂಬ ದಿನದಿಂದ ಅನಿಸ್ತಾ ಇತ್ತು ಓದಬೇಕು ಅಂತ ಹೇಳಿ. ಬಟ್ ಎಲ್ಲದಕ್ಕೂ ಅದರದೇ ಆದ ಟೈಮ್ ಬರಬೇಕು ಅಂತ ಹೇಳ್ತಾರಲ್ವ. ಸೊ ಇವಾಗ ಅದರ ಟೈಮ್ ಬಂದಿದೆ ಅಂತ ಅನ್ಕೊತಾ ಇದ್ದೀನಿ. ಸೊ ಇವತ್ತಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಅಧ್ಯಾಯ 1 ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ಏನೋ ಒಂಥರ ಖುಷಿ ಅನ್ನಿಸ್ತಾ ಇತ್ತು ಅದು ಓದುವಾಗ. ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ, ಒಂಥರ ಮೈಂಡೆಲ್ಲ ರಿಲ್ಯಾಕ್ಸ್ ಅನ್ನಿಸ್ತಾ ಇತ್ತು ಅದು ಓದುವಾಗ. ತುಂಬಾ ಖುಷಿ ಕೊಡ್ತು. ಇದನ್ನು ನಾನು ಹಾಗೆ ರೆಗ್ಯುಲರಾಗಿ ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಅದನ್ನು ಮಾಡಬೇಕು ಅಂತ ಕೂಡ ಹೇಳ್ತಾ ಇದ್ದೀನಿ. ಸೊ ಯಾರೆಲ್ಲ ಈ ಥರ ಭಗವದ್ಗೀತೆಗಳು ಓದ್ತಾ ಇದ್ದೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ರಾಮಾಯಣ, ಮಹಾಭಾರತ ಇದ್ರ ಬಗ್ಗೆ ಎಲ್ಲ ನಾವು ಅದನ್ನು ಓದಿ ತಿಳ್ಕೊಂಡಾಗ ಮುಂದೆ ನಮ್ಮ ಮಕ್ಕಳಿಗೆ ಅದ್ರ ಬಗ್ಗೆ ನಾವು ಹೇಳ್ಬೋದು. ನಮಗೆ ಅದ್ರ ಬಗ್ಗೆ ಏನು ಅರಿವಿಲ್ಲ ಅಂತ ಅಂದರೆ ಅದನ್ನು ಮಕ್ಕಳಿಗೆ ನಾವು ಏನು ಕೂಡ ಹೇಳೋದಕ್ಕಾಗೋದಿಲ್ಲ, ಅದ್ರ ಬಗ್ಗೆ ತಿಳಿಸೋದಕ್ಕಾಗೋದಿಲ್ಲ. ಅದಕ್ಕೆ ನಾವು ಕೊಡಬೇಕಾಗಿರೋ ರೆಸ್ಪೆಕ್ಟ್ ಕೂಡ ನಾವೆಲ್ಲೋ ಕೊಡಲ್ಲ ಅಂತ ನನ್ನ ಭಾವನೆ ಅಷ್ಟೇ. ಸೊ ಅದಕ್ಕೋಸ್ಕರ ನಾನು ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ. ಅದನ್ನು ಹಾಗೆ ಮುಂದುವರ್ಸ್ಕೊಂಡು ಕೂಡ ಹೋಗ್ತೀನಿ. ಈಗ ನನ್ನ ಮಗ ಚಿಕ್ಕವನಿದ್ದಾನೆ, ಬಟ್ ಅವನು ಸ್ವಲ್ಪ ಎಲ್ಲನೂ ಓದುವಷ್ಟು ಅವನ ಕೆಪಾಸಿಟಿ ಬರುತ್ತೆ ವಿತೌಟ್ ಯಾರ ಸಪೋರ್ಟ್ ಇಲ್ದಿರ ಅಂತ ಅನ್ನುವಾಗ ನಾನು ಅವನ ಹತ್ರನೂ ಕೂಡ ಇದನ್ನು ಸ್ಟಾರ್ಟ್ ಮಾಡಿಸ್ಬೇಕು ಅಂತ ಕೂಡ ಅಂದ್ಕೊಂಡಿದ್ದೀನಿ. ಸೊ ಅದು ಕೂಡ ಆದಷ್ಟು ಬೇಗ ಆಗಲಿ ಅಂತ ದೇವರ ಹತ್ರ ಪ್ರಾರ್ಥಿಸ್ತೀನಿ. ದೇವರ ಅನುಗ್ರಹ ಇಲ್ದಿರ ಯಾವುದೇ ಒಂದು ಕಾರ್ಯ ಕೂಡ ಜರುಗಲ್ಲ ಅನ್ನೋದು ನನ್ನ ಭಾವನೆ. ಸೊ ಎಲ್ಲದಕ್ಕೂ ದೇವರು ಅಪ್ಪಣೆ ಕೊಡಬೇಕು, ಆವಾಗಲೇ ಅದ್ರ ಮುಂದಿನ ಕಾರ್ಯಗಳು ನಡೆಯುವಂಥದ್ದು. ಸೊ ಈ ರೀತಿ ತಿಂಡಿ ಎಲ್ಲ ತಿಂದು ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಹೊಸ ವರ್ಷ ಅಂದಮೇಲೆ ದೇವರಿಗೆ ಮೊದಲು ನಮಸ್ಕರಿಸಬೇಕು ಅಂತ ಹೇಳಿ, ಅದರಲ್ಲೂ ನಮ್ಮ ಮನೆ ದೇವ್ರಿಗೆ ಕಾಲಭೈರೇಶ್ವರ ಆಗಿರೋದ್ರಿಂದ ಮನೆ ದೇವ್ರಿಗೆ ಹೋಗೋದಕ್ಕಾಗೋದಿಲ್ಲ ಚನ್ನಪಟ್ಟಣ. ಸೊ ಅದಕ್ಕೋಸ್ಕರ ಇಲ್ಲೇ RR ನಗರಲ್ಲಿ ಕಾಲಭೈರೇಶ್ವರ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ. ಇಲ್ಲಿ ನಾನು ಹೋಗ್ತಿರೋದು ಸೆಕೆಂಡ್ ಟೈಮ್. ಬಟ್ ಫಸ್ಟ್ ಟೈಮ್ ಹೋದಾಗ ಅದು ಕ್ಲೋಸ್ ಆಗಿತ್ತು, ಟೈಮಿಂಗ್ಸ್ ಬಾಗ್ಲಾಕ್ಬಿಟ್ಟಿದ್ರು. ಇದು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು. ಒಳಗಡೆ ಹೋಗ್ತಿರೋದು ಫಸ್ಟ್ ಟೈಮೇನೆ. ಅಲ್ಲಿ ಒಳಗಡೆ ಹೋಗಿ ದೇವ್ರು ನೋಡಿದೆಲ್ಲ ಫಸ್ಟ್ ಟೈಮ್. ತುಂಬಾ ಚೆನ್ನಾಗಿದೆ ದೇವಸ್ಥಾನ, RR ನಗರಲ್ಲಿದೆ ಇದು. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀವಲ್ಲ, ಆ ರೋಡಲ್ಲೇ ಬರುತ್ತೆ. ನಾವು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡ್ವಿ, ಬಟ್ ಅಲ್ಲಿ 12 o'clockಗೆ ಕ್ಲೋಸಲ್ಲಿ ಟೈಮಿಂಗ್ಸ್ ಇದೆ. ಸೊ ಅದಕ್ಕೋಸ್ಕರ ಅಲ್ಲಿ ಹೋಗೋಕ್ಕಾಗಲಿಲ್ಲ, ಟೈಮ್ ಆಗೋಗಿತ್ತು. ಇವಾಗ ಇಲ್ಲಿ ಬಂದ್ವಿ, ಪೂಜೆ ಎಲ್ಲ ನಡೀತಾ ಇದೆ, ನೋಡ್ಬೋದು. ತುಂಬಾ ಚೆನ್ನಾಗಿದೆ ದೇವಸ್ಥಾನ ಕೂಡ. ಈಗ ಧನುರ್ಮಾಸ ಆಗಿರೋದ್ರಿಂದ ಬೆಳಗ್ಗೆ ಬೇಗ ತೆಗಿತಾರೆ, ಬೇಗ ಕೂಡ ಕ್ಲೋಸ್ ಮಾಡಿಬಿಡ್ತಾರೆ. ಬಟ್ ಇವತ್ತು ಹೊಸ ವರ್ಷ ಆಗಿರೋದ್ರಿಂದ ನಾವು ಹೋಗಿ ನಮ್ಮ ಪೂಜೆ ಎಲ್ಲ ಆದ ನಂತರ ಕ್ಲೋಸ್ ಆಯಿತು. ಪುಣ್ಯಕ್ಕೆ ನಮಗೆ ದರ್ಶನ ಸಿಕ್ತು.
ಅರ್ಚನೆ ಪೂಜೆ ಎಲ್ಲ ಮಾಡಿಸಿದ ನಂತರ ಅಲ್ಲೇ ಗಣೇಶನ ದೇವಸ್ಥಾನ ಕೂಡ ಇದೆ. ಅಲ್ಲೂ ಕೂಡ ಹೋಗಿ ದರ್ಶನ ಮಾಡಿದ್ವಿ. ಇಲ್ಲಿ ಮೇಲ್ಗಡೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಮೂಲೆಗೂ ಕಾಲಭೈರೇಶ್ವರ ಸ್ವಾಮಿ ಅವರ ಅವತಾರಗಳನ್ನೆಲ್ಲ ಅಲ್ಲಿ ಹಾಕಿದ್ದಾರೆ. ಎಲ್ಲ ಕಡೆನೂ ಕೂಡ ಮೇಲ್ಗಡೆ ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಸೊ ಇಲ್ಲಿ ಗಣೇಶ ಸ್ವಾಮಿ ಅವರ ಆಶೀರ್ವಾದ ಕೂಡ ತಗೊಂಡು ಇಲ್ಲಿ ಚಿದು ಬಸ್ಕಿ ಹೊಡಿತಾ ಇದ್ದಾನೆ. ಮಕ್ಕಳಿಗೆ ಈ ರೀತಿ ಕಿವಿ ಹಿಡಿದು ಬಸ್ಕಿ ಓಡಿಸೋದ್ರಿಂದ ಬುದ್ಧಿ ಚುರುಕಾಗತ್ತೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಅಮ್ಮನವರು ಕೂಡ ಇದ್ದಾರೆ. ಸೊ ಅವ್ರದ್ದು ಕೂಡ ಒಂದು ಗ್ಲಿಮ್ಸ್ ತಗೊಂಡೆ, ಪಾರ್ವತಿ ಅಮ್ಮನವರು. ಸೊ ಇದೆಲ್ಲ ಮಾಡಿ ಆಚೆ ಬಂದರೆ ಈ ಟೆಂಪಲ್ ಎದುರುಗೇನೆ ಇದೊಂದು ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇತ್ತು. ನೋಡೋಣ ಇಲ್ಲೇ ಇಲ್ವಾ ಪಕ್ಕದಲ್ಲೇ ವಾಕಬಲ್ ಅಂತ ಹೇಳಿ ಹೋದ್ವಿ. ಬಟ್ ಹೋಗಿದ ತಕ್ಷಣ ತುಂಬಾ ಖುಷಿ ಆಯಿತು. ಇಲ್ಲಿ ವೈಕುಂಠ ಏಕಾದಶಿಗೆ ಮಾಡಿದಂಥ ಡೆಕೋರೇಷನ್ನ ತೆಗೆದಿರಲಿಲ್ಲ, ಹಾಗೇ ಇತ್ತು. ಸೊ ತುಂಬ ಖುಷಿ ಆಯಿತು ಒಳಗೋಗಿದ ತಕ್ಷಣ. ನಾವು ಹಾಗೆ ಹೋಗ್ಬಿಡ್ತಿದ್ವಲ್ಲ, ಬೇಡ ಬಿಡು ಅಂದ್ಕೊಂಡು ತುಂಬ ಚೆನ್ನಾಗಿದೆ, ಮಿಸ್ ಮಾಡ್ಕೊಂಬಿಡ್ತಿದ್ವಿ ಅಂತ ಅನ್ನಿಸ್ತು. ಒಳಗೋದಾಗ ಎಷ್ಟು ಚೆನ್ನಾಗಿದೆ ನೋಡಿ, ಯಾವುದೋ ದೇವಲೋಕಕ್ಕೆ ಬಂದ ಹಾಗೇ ಇತ್ತು. ಇದು ವೈಕುಂಠ ಏಕಾದಶಿಗೆ ಮಾಡಿದಂಥ ಡೆಕೋರೇಷನ್ಸ್ನ ಅವ್ರು ಇನ್ನೂ ತೆಗೆದಿರಲಿಲ್ಲ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡೆಕೋರೇಷನ್ಸು. ನಾನು ಈ ಹಿಂದಿನ ಲಾಗ್ನಲ್ಲಿ ಬಹುಶಃ ನೀವೆಲ್ಲ ನೋಡಿರ್ಬೋದು, ಅಣ್ಣಮ್ಮ ತಾಯಿ ದೇವಸ್ಥಾನದ್ದು ಡೆಕೋರೇಷನ್ಸ್ ಹಾಕಿದ್ದೆ. ನೀವು ನೋಡಿಲ್ಲ ಅಂದರೆ ಅದನ್ನು ನೋಡಿ, ತುಂಬಾ ಚೆನ್ನಾಗಿದೆ. ಸೊ ಇದು ಕೂಡ ರಿಲೇಟೆಡ್ ಸ್ವಲ್ಪ ಅದೇ ರೀತಿಲೇ ಇತ್ತು. ಇದು ವೈಕುಂಠ ದ್ವಾರ ಥರ ಮಾಡಿದ್ದಾರೆ. ಬಟ್ ಉತ್ಸವ ಮೂರ್ತಿನ ಎತ್ಬಿಟ್ಟಿದ್ರು, ಜಸ್ಟ್ ಅದರದ್ದು ತೂಗುಯ್ಯಾಲೆ ಮಾತ್ರನೇ ಇತ್ತು. ಮಕ್ಕಳೆಲ್ಲ ಆಟಾಡ್ತಾ ಇದ್ದಾರೆ. ಸೊ ಇಲ್ಲಿ ತುಂಬ ಚೆನ್ನಾಗಿದೆ ಟೆಂಪಲ್ ಇದು. ಯಾರಾದರೂ ಇಲ್ಲಿ ಆರ್ ಆರ್ ನಗರ್ ಹತ್ತಿರದಲ್ಲಿದ್ದರೆ ಅಥವಾ ಇನ್ನೂ ನೋಡಿಲ್ಲ ಅಂದರೆ ನೋಡ್ಬೋದು ನೀವು ಹೋಗಿ. ಇಲ್ಲಿ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಎಲ್ಲ ಸ್ಟ್ಯಾಚು. ಇದು ಮೋಸ್ಟ್ಲಿ ಡೆಕೋರೇಷನ್ಗೆ ಮಾಡಿದ್ದು ಅಂತ ಅಂದ್ಕೊತೀನಿ, ರೆಗ್ಯುಲರ್ ಆಗಿರಲ್ಲ ಅಂತ. ಇಲ್ಲೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ದೇವರಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇಲ್ಲೂ ಕೂಡ ಗಣೇಶ ಇದೆ, ಹಾಗೆ ವೆಂಕಟರಮಣ ಸ್ವಾಮಿ ಮತ್ತು ಲಕ್ಷ್ಮೀ ನಾರಾಯಣ ಕೂಡ ಇದ್ದಾರೆ. ಸೊ ಡೆಕೋರೇಷನ್ ಅಂತೂ ತುಂಬಾ ಅದ್ಭುತವಾಗಿದೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ ತೆಂಗಿನಕಾಯಿನಲ್ಲೆಲ್ಲ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ದೇವರ ಅಲಂಕಾರ ಕೂಡ ತುಂಬಾ ಅದ್ಭುತವಾಗಿ ಇತ್ತು. ಆ ಲೈಟಿಂಗ್ಸು ಎಲ್ಲನೂ ಕೂಡ ತುಂಬ ಚೆನ್ನಾಗಿತ್ತು. ಇಲ್ಲಿ ಆಲ್ರೆಡಿ ಪುರೋಹಿತರು ಹೊರಟೋಗಿದ್ರು, ಪೂಜೆ ಏನು ಮಾಡಿಕೊಡ್ತಿರ್ಲಿಲ್ಲ. ಬಟ್ ಟೆಂಪಲ್ ಮಾತ್ರ ಓಪನ್ ಇತ್ತು. ಚೆನ್ನಾಗಿ ದರ್ಶನ ಆಯಿತು ಇಲ್ಲೂ ಕೂಡ. ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗಿದ್ದು ಈ ಟೆಂಪಲ್ಗೆ, ಬಟ್ ತುಂಬಾ ಖುಷಿ ಕೊಡ್ತು ಅಲ್ಲಿ ಹೋದಾಗ ಅಂತಲೇ ಹೇಳ್ಬೋದು. ಇದು ಅಮ್ಮನವರು. ಹಾಗೆ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ರಾಜರಾಜೇಶ್ವರಿ ಟೆಂಪಲ್ಗೆ ಹೋಗೋಣ ಅಂತ ಹೊರಡ್ತಾ ಇದ್ವಿ. ಸೊ ಹೋಗುವಾಗ ಆನ್ ದಿ ವೇ ರೋಡಲ್ಲೇ ನಿಮಿಷಾಂಬ ದೇವಸ್ಥಾನ ಇದೆ. ಅದು ತುಂಬ ಸೀರಿಯಲ್ಗಳಲ್ಲಿ ನಾನು ನೋಡಿದ್ದೆ. ಹೋಗಬೇಕು ಆ ಕಡೆ ಹೋದಾಗ ಅಂತ ಅನ್ಕೊತಾ ಇದ್ದೆ, ಯಾವಾಗಲೂ ಹೋಗೋಕ್ಕಾಗಿರಲಿಲ್ಲ. ಬಟ್ ಈ ಸಲ ಆನ್ ದಿ ವೇ ಅದೇ ರೋಡಲ್ಲಿ ಬಂದಿದ್ದು. ಸೊ ರೋಡ್ನಲ್ಲೇ ಇದೆ ಇದು, ಎಲ್ಲೂ ಹುಡ್ಕೋ ಅಂಥದ್ದಿಲ್ಲ, ಮೇನ್ ರೋಡಲ್ಲೇ ಇದೆ ನಿಮಿಷಾಂಬ ದೇವಿ. ಸೊ ಇಲ್ಲೂ ಕೂಡ ಫಸ್ಟ್ ಟೈಮ್ ಹೋಗಿದ್ದು, ಬಟ್ ತುಂಬ ಚೆನ್ನಾಗಿ ದರ್ಶನ ಆಯಿತು. ಮತ್ತು ತುಂಬಾ ಚೆನ್ನಾಗಿದೆ ಒಳಗಡೆ ಎಲ್ಲ ವೀಡಿಯೋ ಮಾಡೋದಕ್ಕೆ ಅಲೌ ಇಲ್ಲ. ತುಂಬಾ ಪ್ರಶಾಂತವಾಗಿ ತುಂಬಾ ಚೆನ್ನಾಗಿದೆ ಒಳಗಡೆ. ಅಲ್ಲೂ ಕೂಡ ನವಗ್ರಹ ಇದೆ, ಎಲ್ಲ ತುಂಬಾ ಅದ್ಭುತವಾಗಿದೆ ಈ ಟೆಂಪಲ್ ಅಂತಲೇ ಹೇಳ್ಬೋದು. ಒಳಗಡೆ ಹೋದರೆ ಈ ಮಂಗಳೂರಲ್ಲಿ ಟೆಂಪಲ್ಗಳಿರುತ್ತಲ್ಲ, ಕೊಲ್ಲೂರು ಮೂಕಾಂಬಿಕೆ ಈ ರೀತಿಯೆಲ್ಲ ದೇವಸ್ಥಾನಗಳಿದೆಯಲ್ಲ, ಆ ವೈಬ್ಸ್ ಕೊಡುತ್ತೆ ಒಳಗಡೆ ಸ್ವಲ್ಪ ಅದೇ ರೀತಿಯಲ್ಲೇ ಅವರು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಬಟ್ ವಿಡಿಯೋ ಮಾಡೋದಕ್ಕೆ ಅಲೋ ಇರಲಿಲ್ಲ, ಅದೊಂದು ಬೇಜಾರಾಯಿತು. ಸೊ ಅಲ್ಲಿ ಮುಗಿಸ್ಕೊಂಡು ರಾಜರಾಜೇಶ್ವರಿ ಟೆಂಪಲ್ಗೆ ಬಂದಿದ್ವಿ. ಸೊ ತುಂಬಾ ಕ್ರೌಡ್ ಇದೆ ಇಲ್ಲಂತೂ, ಸಖತ್ ಕ್ರೌಡ್ ಇತ್ತು, ಸಖತ್ತು ಕ್ಯೂ ಇತ್ತು. ಹಾಗೆ ಅಪ್ಪ ಅಮ್ಮನಿಗೆ ಮಾತ್ರ ಅವರು ಏಜ್ ಆಗಿರೋರಿಗೆ ಡೈರೆಕ್ಟ್ ಬಿಡ್ತಾಯಿದ್ರು. ಸೊ ಅದೊಂದು ಲಕ್ಕಿ ಅಂತ ಹೇಳ್ಬೋದು, ಅವ್ರಿಗೆ ಡೈರೆಕ್ಟ್ ದರ್ಶನಕ್ಕೆ ಕಳಿಸಿದ್ರು. ಇಲ್ಲಾಂದರೆ ಸಖತ್ತು ಸುಸ್ತಾಗಿ ಹೋಗ್ತಿದ್ರು, ಅಷ್ಟು ಕ್ಯೂ ಇತ್ತು ಇಲ್ಲಿ. ಮತ್ತು ಇಲ್ಲಿ ಅಲ್ಲಿ ಮಠದವರು ಮಕ್ಕಳೆಲ್ಲ ಅಲ್ಲಿ ಇರ್ತಾರಲ್ವ, ಅವರು ನೀರೆಲ್ಲ ಕೊಡೋದು ಇದೆಲ್ಲ ಮಾಡ್ತಾಯಿದ್ರು. ಬಟ್ ಸಖತ್ತು ಕ್ರೌಡ್ ಇದೆ ಅಂತಲೇ ಹೇಳ್ಬೋದು. ಚಿದು ಅಂತೂ ತುಂಬಾ ಸುಸ್ತಾಗಿ ಹೋಗಿದ್ದ. ಸೊ ಇಲ್ಲಿ ಎಲಿಫೆಂಟ್ ಎಲ್ಲ ಇದೆ. ಬಟ್ ಇಲ್ಲೇನು ಅಂದರೆ ಗೇಟಿಂದನೇ ಫೋನ್ ಹಲೋ ಇಲ್ಲ ಅಂತ ಹೇಳ್ತಾರೆ. ಎಲ್ಲೂ ಕೂಡ ಒಂದು ಪಿಕ್ ತಗೊಳ್ಳೋದಕ್ಕೂ ಕೂಡ ಬಿಡೋದೇ ಇಲ್ಲ ಅವರು.
ಇದೆಲ್ಲ ಹಾಗೆ ಯಾರು ಇಲ್ದಿದಾಗ ತೆಗ್ದಿರೋ ಅಂಥದ್ದು, ಕದ್ದು ಮುಚ್ಚಿ ತೆಗ್ದಿರೋ ಅಂಥದ್ದು. ತುಂಬಾ ರಿಸ್ಟ್ರಿಕ್ಷನ್ಸ್ ಮಾಡ್ತಾರೆ. ಒಳಗಡೆ ಹೋಗಕ್ಕೆ ಟೆಂಪಲ್ ಒಳಗಡೆ ತೆಗಿಬಾರ್ದು, ಬಟ್ ಗೇಟಿಂದನೇ ಅಲ್ಲೆಲ್ಲ ಎಲಿಫೆಂಟ್ ಎಲ್ಲ ಸ್ಟ್ಯಾಚು ಮಾಡಿದ್ದಾರೆ, ತೆಗಿಬೇಡಿ ಅಂತ ಹೇಳ್ತಾರೆ. ಸೊ ಅಲ್ಲಿಂದ ಬಂದು ಇಲ್ಲಿ ನಂದಗೋಕುಲ ಹೋಟೆಲ್ಗೆ ಹೋದ್ವಿ. ಮಧ್ಯಾಹ್ನ ಲಂಚ್ ನಾವು ಹೋಟೆಲಲ್ಲಿ ಎಲ್ಲರೂ ಸೇರಿ ಹೋಟೆಲಲ್ಲಿ ಲಂಚ್ ಮಾಡಿದ್ವಿ. ಈ ಇಯರ್ ತುಂಬ ಚೆನ್ನಾಗಿ ಸ್ಟಾರ್ಟ್ ಮಾಡಿದ್ದೀವಿ. ಹಾಗೆ ಕೂಡ ಮುಂದುವರಿಯುತ್ತೆ ಅಂತ ಭಾವಿಸ್ತಾ ದೇವ್ರ ಹತ್ರ ಹೀಗೆ ಖುಷಿಯಾಗಿ ಈ ವರ್ಷ ಕರ್ಕೊಂಡು ಹೋಗು ಅಂತ ಕೇಳ್ಕೊತ, ಹಾಗೆ ಅಲ್ಲೊಂದು ತೆಗೆದಂಥ ಕೆಲವೊಂದು ಪಿಕ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿದ್ದೀರಾ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.